ಸಂತ ಯೋಹಾನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಿಯರೇ, ನಾವು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಅವರಿಗೆ ಮೆಚ್ಚುಗೆಯಾದವುಗಳನ್ನೇ ಮಾಡುವುದರಿಂದ ನಾವು ಕೋರುವುದೆಲ್ಲವನ್ನು ಅವರಿಂದ ಪಡೆಯುತ್ತೇವೆ. ನಾವು ದೇವರ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ವಿಶ್ವಾಸವಿಟ್ಟು ಅವರು ವಿಧಿಸಿದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದೇ ಅವರ ಆಜ್ಞೆ. ದೇವರ ಆಜ್ಞೆಯನ್ನು ಪಾಲಿಸುವವನು ಅವರಲ್ಲಿ ನೆಲೆಸಿರುತ್ತಾನೆ, ದೇವರು ಅವನಲ್ಲಿ ನೆಲೆಸಿರುತ್ತಾರೆ. ದೇವರು ನಮ್ಮಲ್ಲಿ ನೆಲೆಸಿದ್ದಾರೆಂದು ಅವರು ದಯಪಾಲಿಸುವ ಪವಿತ್ರಾತ್ಮರಿಂದಲೇ ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ನಾವು ಪವಿತ್ರಾತ್ಮ ಪ್ರೇರಿತರು ಎಂದು ಹೇಳುವ ಎಲ್ಲರನ್ನೂ ನಂಬಬಾರದು. ಆ ಪ್ರೇರಣೆ ದೇವರಿಂದ ಬಂದಿದೆ ಎಂದು ಪರೀಕ್ಷಿಸಿ ನೋಡಬೇಕು. ಏಕೆಂದರೆ ಎಷ್ಟೋ ಮಂದಿ ಕಪಟ ಪ್ರವಾದಿಗಳು ಎಲ್ಲೆಡೆಯಲ್ಲೂ ಹರಡಿದ್ದಾರೆ. ದೇವರ ಆತ್ಮದಿಂದ ಬಂದ ಪ್ರೇರಣೆಯನ್ನು ನೀವು ಹೀಗೆ ಗುರುತಿಸಬಹುದು. ಮನುಷ್ಯ ಆಗಿ ಬಂದ ಕ್ರಿಸ್ತ ಯೇಸುವನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದುದು. ಯೇಸುವನ್ನು ಒಪ್ಪಿಕೊಳ್ಳದ ಆತ್ಮ ದೇವರಿಂದ ಪ್ರೇರಿತವಾದುದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮ. ಅದು ಬರುವುದೆಂದು ನೀವು ಕೇಳಿದ್ದೀರಿ, ಈಗಾಗಲೇ ಅದು ಲೋಕದಲ್ಲಿ ತಲೆದೋರಿದೆ. ಪ್ರಿಯ ಮಕ್ಕಳೇ, ನೀವಂತೂ ದೇವರಿಗೆ ಸೇರಿದವರು. ಲೋಕದಲ್ಲಿರುವ ದುರಾತ್ಮಕ್ಕಿಂತಲೂ ನಿಮ್ಮಲ್ಲಿರುವ ಆತ್ಮವು ಶ್ರೇಷ್ಠವಾದುದು. ಆದುದರಿಂದಲೇ ಆ ಕಪಟ ಪ್ರವಾದಿಗಳನ್ನು ಜಯಿಸಿದ್ದೀರಿ. ಅವರು ಲೋಕಕ್ಕೆ ಸೇರಿದವರು, ಆದ್ದರಿಂದ ಅವರು ಲೌಕಿಕವಾದುದನ್ನೇ ಮಾತನಾಡುತ್ತಾರೆ ಎಂದೇ ಲೋಕವು ಅವರಿಗೆ ಕಿವಿಗೊಡುತ್ತದೆ. ನಾವಾದರೂ ದೇವರಿಗೆ ಸೇರಿದವರು, ದೇವರನ್ನು ಅರಿತವನು ನಮಗೆ ಕಿವಿಗೊಡುತ್ತಾನೆ. ದೇವರಿಗೆ ಸೇರದವನು ನಮಗೆ ಕಿವಿಗೊಡುವುದಿಲ್ಲ. ಇದರಿಂದಲೇ ಸತ್ಯವನ್ನು ಸಾರುವ ಆತ್ಮ ಯಾವುದು ಮತ್ತು ಅಸತ್ಯವನ್ನು ಸಾರುವ ಆತ್ಮ ಯಾವುದು ಎಂಬುದು ನಮಗೆ ತಿಳಿಯುತ್ತದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಕೇಳಿದೆಯಾದರೆ ನಿನಗಧೀನ ಮಾಡುವೆನು ರಾಷ್ಟ್ರಗಳನ್ನು, ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದ ಆದ್ಯಂತ್ಯವನ್ನು. ಕೇಳಿರಿ ದೈವಾಜ್ಞೆಯನ್ನು, ಆತನು ಎನಗಿಂತೆಂದನು. ಈ ದಿನ ನಾನಿನ್ನ ಹಡೆದಿಹೆನು, ನೀ ನನಗೆ ಮಗನು. ಕೇಳಿದೆಯಾದರೆ ನಿನಗಾಧೀನ ಮಾಡುವೆನು ರಾಷ್ಟ್ರಗಳನ್ನು, ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದ ಆದ್ಯಂತ್ಯವನ್ನು. ಶ್ಲೋಕ. ಕೇಳಿದೆಯಾದರೆ ನಿನಗಧೀನ ಮಾಡುವೆನು ರಾಷ್ಟ್ರಗಳನ್ನು, ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದ ಆದ್ಯಂತ್ಯವನ್ನು. ಎಂತಲೇ ವಿವೇಕಿಗಳಾಗಿರಿ ರಾಜರುಗಳೇ, ಬುದ್ಧಿವಾದಕ್ಕೆ ಕಿವಿಗೊಡಿ ದೇಶಾಧಿಪತಿಗಳೇ. ಭಯಭಕ್ತಿಯಿಂದ ಪ್ರಭುವಿಗೆ ಸೇವೆ ಮಾಡಿರಿ, ನಡುಗುತ್ತಾ ಆತನ ಪಾದ ಪೂಜೆ ಮಾಡಿರಿ. ಶ್ಲೋಕ. ಕೇಳಿದೆಯಾದರೆ ನಿನಗಾಧೀನ ಮಾಡುವೆನು ರಾಷ್ಟ್ರಗಳನ್ನು, ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದ ಆದ್ಯಂತ್ಯವನ್ನು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ಕಾರ್ಗತ್ತಲಲ್ಲಿ ವಾಸಿಸುವವರಿಗೆ ದಿವ್ಯ ಜ್ಯೋತಿಯೊಂದು ಕಾಣಿಸಿತು. ಮರಣ ಛಾಯೆ ಕವಿದ ನಾಡಿಗರಿಗೆ ಅರುಣೋದಯವಾಯಿತು. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೌವನನು ಬಂಧಿತನಾದನೆಂದು ಯೇಸು ಕೇಳಿ ಆ ಪ್ರಾಂತ್ಯವನ್ನು ಬಿಟ್ಟು ಗಲಿಲೆಯಕ್ಕೆ ಹೊರಟು ಹೋದರು. ನಜರೇತ್ ಊರಿನಲ್ಲಿ ತಂಗದೆ ಗಲಿಲೆಯ ಸರೋವರದ ಸಮೀಪದಲ್ಲಿರುವ ಕೆಫರ್ನಾಮ್ ಎಂಬ ಊರಿನಲ್ಲಿ ವಾಸ ಮಾಡಿದರು. ಇದು ಜೆಬುಲೂನ್ ಹಾಗೂ ನೆಫ್ತಲಿಮ್ ನಾಡುಗಳ ಸರಹದಿನಲ್ಲಿದೆ. ಹೀಗೆ ಜೆಬುಲೂನ್ ನಾಡೆ, ನೆಫ್ತಲಿಮ್ ನಾಡೆ, ಸರೋವರದ ಹತ್ತಿರವಿರುವ ಹಾದಿ ಬೀದಿಯೇ, ಜೋರ್ಡನಿನ ಹೊರವಲಯವೇ, ಕಾರ್ಗತ್ತಲಲ್ಲಿ ವಾಸಿಸುವವರಿಗೆ ದಿವ್ಯ ಜ್ಯೋತಿಯೊಂದು ಕಾಣಿಸಿತು. ಮರಣ ಛಾಯೆ ಕವಿದ ನಾಡಿಗರಿಗೆ ಅರುಣೋದಯವಾಯಿತು ಎಂದು ನುಡಿದ ಪ್ರವಾದಿ ಯೆಶಾಯನ ವಾಚನಗಳು ಈಡೇರಿದವು. ಅಂದಿನಿಂದ ಯೇಸು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು ಎಂಬ ಸಂದೇಶವನ್ನು ಬೋಧಿಸತೊಡಗಿದರು. ಯೇಸು ಗಲಿಲೆಯ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಅಲ್ಲಿನ ಪ್ರಾರ್ಥನಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಿದ್ದರು. ದೈವ ರಾಜ್ಯದ ಸಂದೇಶವನ್ನು ಪ್ರಬೋಧಿಸುತ್ತಿದ್ದರು. ಜನರ ಎಲ್ಲಾ ತರದ ರೋಗ ರುಜಿನಗಳನ್ನು, ಬೇನೆ ಬವಣೆಗಳನ್ನು ಗುಣಪಡಿಸುತ್ತಿದ್ದರು. ಅವರ ಕೀರ್ತಿ ಸಿರಿಯ ದೇಶದಲ್ಲೆಲ್ಲ ಹಬ್ಬಿತು.
ದೆವ್ವ ಹಿಡಿದವರನ್ನು, ಮೂರ್ಛೆ ರೋಗಿಗಳನ್ನು, ಪಾರ್ಶ್ವವಾಯು ಪೀಡಿತರನ್ನು, ನಾನಾ ತರದ ವ್ಯಾಧಿ ಹಾಗೂ ವೇದನೆಗಳಿಂದ ನರಳುತ್ತಿದ್ದ ಎಲ್ಲಾ ರೋಗಿಗಳನ್ನು ಅವರ ಬಳಿಗೆ ಕರೆತಂದರು. ಯೇಸು ಅವರೆಲ್ಲರನ್ನು ಸ್ವಸ್ಥಪಡಿಸಿದರು. ಗಲಿಲೆಯ, ದೆಕಪೋಲಿ, ಜೆರುಸಲೇಮ್, ಜುದೆಯ ಎಂಬ ಸ್ಥಳಗಳಿಂದಲೂ ಜೋರ್ಡನ್ ನದಿಯ ಆಚೆ ಕಡೆಯಿಂದಲೂ ಜನರು ತಂಡೋಪತಂಡವಾಗಿ ಬಂದು ಯೇಸುವನ್ನು ಹಿಂಬಾಲಿಸುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಸಂತೋಷ ಹೊಮ್ಮಿದೆ, ಸಂತೋಷ ಹೊಮ್ಮಿದೆ, ಸಂತೋಷ ಇಂದು ಹೊಮ್ಮಿದೆ. ಹಲ್ಲೆಲೂಯ, ಸ್ವಾಮಿ ಯೇಸು ಪ್ರೀತಿ ಸಿಕ್ಕಿತು, ಸಂತೋಷ ಉಕ್ಕಿ ಹೊಮ್ಮಿದೆ. ಸಂತೋಷ ಹೊಮ್ಮಿದೆ, ಸಂತೋಷ ಹೊಮ್ಮಿದೆ, ಸಂತೋಷ ಇಂದು ಹೊಮ್ಮಿದೆ. ಹಲ್ಲೆಲೂಯ, ಸ್ವಾಮಿ ಯೇಸು ಪ್ರೀತಿ ಸಿಕ್ಕಿತು, ಸಂತೋಷ ಉಕ್ಕಿ ಹೊಮ್ಮಿದೆ. ತಪ್ಪಿನಾಲೆದೆ, ಪಾಪ ಭಾರವ ಹೊತ್ತು ನಡೆದೆ. ದಾರಿ ತಪ್ಪಿನಾಲೆದೆ, ಪಾಪ ಭಾರವ ಹೊತ್ತು ನಡೆದೆ. ಅವರ ಕೊರಳು ಕರೆಯಿತು ನನ್ನ, ಅವರ ಪ್ರೀತಿಯಲ್ಲಿ ಪಾಪವು ನೀಗಿದೆ. ಅವರ ಕೊರಳು ಕರೆಯಿತು ನನ್ನ, ಅವರ ಪ್ರೀತಿಯಲ್ಲಿ ಪಾಪವು ನೀಗಿದೆ. ಸಂತೋಷ ಹೊಮ್ಮಿದೆ, ಸಂತೋಷ ಹೊಮ್ಮಿದೆ, ಸಂತೋಷ ಇಂದು ಹೊಮ್ಮಿದೆ. ಹಲ್ಲೆಲೂಯ, ಸ್ವಾಮಿ ಯೇಸು ಪ್ರೀತಿ ಸಿಕ್ಕಿತು, ಸಂತೋಷ ಉಕ್ಕಿ ಹೊಮ್ಮಿದೆ. ಸತ್ಯವು ಶೋಧಿಸಿರೆ, ಸ್ವಾಮಿ ಸಲಹಲು ತಾ ಬರುವ. ಸತ್ಯವು ಶೋಧಿಸಿರೆ, ಸ್ವಾಮಿ ಸಲಹಲು ತಾ ಬರುವ. ಸಂಕಟವ ತೀರುವ, ಸಾಯುಜ್ಯವ ನೀಡುವ ನಮ್ಮ ತಂದೆ ಯೇಸು ನಮ್ಮ ಬಂಧು ನೋಡಿಂದು. ಸಂಕಟವ ತೀರುವ, ಸಾಯುಜ್ಯವ ನೀಡುವ ನಮ್ಮ ತಂದೆ ಯೇಸು ನಮ್ಮ ಬಂಧು ನೋಡಿಂದು. ಸಂತೋಷ ಹೊಮ್ಮಿದೆ, ಸಂತೋಷ ಹೊಮ್ಮಿದೆ, ಸಂತೋಷ ಇಂದು ಹೊಮ್ಮಿದೆ. ಹಲ್ಲೆಲೂಯ, ಸ್ವಾಮಿ ಯೇಸು ಪ್ರೀತಿ ಸಿಕ್ಕಿತು, ಸಂತೋಷ ಉಕ್ಕಿ ಹೊಮ್ಮಿದೆ. ಪಾಪದೆ ಬಿದ್ದವಗೆ ತಂದೆ ಕೈ ನೀಡಿ ಮೇಲೆತ್ತುವ. ಪಾಪದೆ ಬಿದ್ದವಗೆ ತಂದೆ ಕೈ ನೀಡಿ ಮೇಲೆತ್ತುವ. ಅವರ ನಾಮ ಪಾಡಿದೆ, ಅವರ ಪ್ರೇಮ ಸಿಕ್ಕಿದೆ. ನಮ್ಮ ತಂದೆ ಯೇಸು ಜೊತೆ ಇಂದು ನಾನು ಬಾಳುವೆ. ಅವರ ನಾಮ ಪಾಡಿದೆ, ಅವರ ಪ್ರೇಮ ಸಿಕ್ಕಿದೆ. ನಮ್ಮ ತಂದೆ ಯೇಸು ಜೊತೆ ಇಂದು ನಾನು ಬಾಳುವೆ. ಸಂತೋಷ ಹೊಮ್ಮಿದೆ, ಸಂತೋಷ ಹೊಮ್ಮಿದೆ, ಸಂತೋಷ ಇಂದು ಹೊಮ್ಮಿದೆ.
ಅಲ್ಲೇಲೂಯ ಸ್ವಾಮಿ ಯೇಸು ಪ್ರೀತಿ ಸಿಕ್ಕಿತ್ತು, ಸಂತೋಷ ಉಕ್ಕಿ ಹೊಮ್ಮಿದೆ, ಸಂತೋಷ ಹೊಮ್ಮಿದೆ, ಸಂತೋಷ ಹೊಮ್ಮಿದೆ, ಸಂತೋಷ ಇಂದು ಹೊಮ್ಮಿದೆ. ಅಲ್ಲೇಲೂಯ ಸ್ವಾಮಿ ಯೇಸು ಪ್ರೀತಿ ಸಿಕ್ಕಿತ್ತು, ಸಂತೋಷ ಉಕ್ಕಿ ಹೊಮ್ಮಿದೆ.